ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ನಿಮ್ಮ ಸತೀಶ್ ಪವಾರ್. ಪತ್ರಕರ್ತರ ಅಂದರೆ ಹಣವಂತನಲ್ಲ, ಅದೇ ಹೃದಯ ಶ್ರೀಮಂತ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ GC ಲೋಕೇಶ್ ಹೇಳಿದರು. ಮಂಗಳವಾರ ಪಟ್ಟಣದ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಿದಂತಹ ಪತ್ರಿಕಾ ದಿನಾಚರಣೆ ಮತ್ತು ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾದಂತಹ ವದಿಗೆರೆ ರಮೇಶ್ ಸಹ ಮಾತನಾಡಿದರು. ಹಾಗೆಯೇ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚನ್ನಗಿರಿ ತಾಲೂಕಿನ ತಾವರೆಕೆರೆ ಶಿಲಾಮಠದ ಡಾಕ್ಟರ್ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ವಹಿಸಿ ಆಶೀರ್ವಚನವನ್ನು ನೀಡಿದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದಂತಹ TN ಜಗದೀಶ್ ಅವರಿಗೆ ಕೆಳದಿ ರಾಣಿ ಚೆನ್ನಮ್ಮ ಮಾಧ್ಯಮ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಹಿರಿಯ ಪತ್ರಕರ್ತ ಸಿರಾಜ್ ಅಮರದ್ದನವನ್ನು ಸಹ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಹಾಗೆಯೇ ಪತ್ರಕರ್ತರ ಮಕ್ಕಳು SSLC ಮತ್ತು PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದಂತಹ ಧನ್ಯಶ್ರೀ HK ಪ್ರಜ್ವಲ್, ಪ್ರಗತಿ CM ಪ್ರಣತಿ CM ಮತ್ತು ಅವರಿಗೆ ಪುರಸ್ಕಾರವನ್ನು ನೀಡಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಜಾವಾಣಿಯ ಉಪಸಂಪಾದಕರಾದಂತಹ ಹಿರಿಯ ಪತ್ರಕರ್ತರಾದಂತಹ ಚಂದ್ರಹಾಸ ಹಿರೇಮಳಲಿ ಅವರು ವಿಶೇಷ ಉಪನ್ಯಾಸವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಜೀವ ವೈವಿಧ್ಯ ನಿಗಮ ಮಂಡಳಿಯ ಅಧ್ಯಕ್ಷರಾದಂತಹ ವಡ್ನಾಳ್ ಜಗದೀಶ್, ಹಾಗೆಯೇ ರೈತಪರ ಹೋರಾಟಗಾರ ತೇಜಸ್ವಿ ಪಟೇಲ್, ತಹಶೀಲ್ದಾರ್ NG ನಾಗರಾಜ್, ಪುರಸಭೆ ಮುಖ್ಯಾಧಿಕಾರಿ JV ಮಂಜುನಾಥ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪ, ನಿಕಟಪೂರ್ವ ತಾಲೂಕು ಅಧ್ಯಕ್ಷ ಲಿಂಗರಾಜ್ V ಅರೋಸಾಗರ, ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ M, ಹಾಗೆಯೇ ಹಿರಿಯ ಪತ್ರಕರ್ತರಾದಂತಹ ಬಾರಾ ಮಹೇಶ್, ಸತೀಶ್ ಪವಾರ್, ಜಿಲ್ಲಾ ಸಂಘದ ಅಧ್ಯಕ್ಷರಾದಂತಹ EM ಮಂಜುನಾಥ್, ಹಾಗೆಯೇ ಕಾರ್ಯದರ್ಶಿ ಬದ್ರಿನಾಥ್, ಖಜಾಂಚಿ GS ವೀರೇಶ್, ತಾಲೂಕು ಉಸ್ತುವಾರಿಯಾದಂತಹ ಸುರೇಶ್ ಕುಣಿಬೆಳಿಕೆರೆ, ಜಿಲ್ಲಾ ನಿರ್ದೇಶಕರಾದಂತಹ KB ರಘು, ಹಾಗೆಯೇ SJ ಕಿರಣ್ ಸೇರಿದಂತೆ ಚನ್ನಗಿರಿ ತಾಲೂಕಿನ ಪತ್ರಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪತ್ರಿಕೋದ್ಯಮ ಅಂತಂದರೆ ನಮಗೆ ಬಾಲಮಹೇಶನ, ಚಿಕ್ಕೋಡಿ ಈಶ್ವರಪ್ಪ, ಹುಳಿ ಕರೆಯವರು, ಸಂಜಯರು ಪತ್ರಿಕೋದ್ಯಮದ ಪಿಲ್ಲರ್ಗಳು. ಸತ್ಯವೇದದಿಂದ ನಮ್ಮ ನಟರಾಜರು ಹೊರಗೆ ಮಾಡ್ತಾ ಇದ್ರು. ಸ್ಥಳೀಯ ಪತ್ರಿಕೆಯಿಂದ ನಮ್ಮ ಜಗಳ ಇತ್ತು. 5 ರಿಂದ 6 ಜನದ ಒಂದು ತಂಡ ಆಕಾಶ್ ಮೀಡಿಯಾ ಅಂತಂದರೆ ಆಗಿನ ಪತ್ರಿಕೋದ್ಯಮದ ಸ್ಥಿತಿಗತಿಗೂ ಈಗಿನ ಪತ್ರಿಕೋದ್ಯಮದ ಸ್ಥಿತಿಗತಿಗೂ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸಗಳಾಗಿವೆ. ಪತ್ರಿಕೋದ್ಯಮದ ಸ್ವರೂಪ ಆಗಿದೆ. ಇವತ್ತು ಹೇಳಿದರು ಲೋಕೇಶ್ ಅವರು ಮಾತಾಡ್ತಾ, ರಾಜ್ಯ ಖಜಾಂಚಿಗಳು 1843ರಲ್ಲಿ ಮಂಗಳೂರು ಸಮಾಚಾರ ಕನ್ನಡದ ಮೊದಲ ದಿನಪತ್ರಿಕೆ ಆರಂಭ ಆಗಿತ್ತು. ಜುಲೈ 1 ಪ್ರತಿ ವರ್ಷ ನಾವು ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತೀವಿ. ಮಳೆಯನ್ನು ಜೋಡಿಸಿ ಅಚ್ಚನ್ನು ಇಟ್ಬಿಟ್ಟು ಮುದ್ರಣ ಮಾಡಿ ಅದನ್ನು ಪ್ರಸಾರ ಮಾಡತಕ್ಕಂಥ ಕೆಲಸವನ್ನು ಆರಂಭದಲ್ಲಿರುವ ಪತ್ರಿಕೆಗಳು ಮಾಡ್ತಾ ಇದ್ದರು. ಕ್ರೈಸ್ತ ಮಿಷನರಿಗಳು ತಮ್ಮ ಧರ್ಮ ಪ್ರಚಾರವನ್ನು ಮಾಡಲಿಕ್ಕೆ ಮುದ್ರಣ ಮಾಧ್ಯಮವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡರು. ಆ ನಂತರ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಹಾತ್ಮ ಗಾಂಧೀಜಿ ಸೇರಿದಂತೆ ಸ್ವಾತಂತ್ರ್ಯ ಹೋರಾಟಗಾರರು ಮುದ್ರಣ ಮಾಧ್ಯಮವನ್ನು ತುಂಬ ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸಲಿಕ್ಕೆ ಬಳಸಿಕೊಂಡರು. ಇದು ಸ್ವಾತಂತ್ರ್ಯ ನಂತರದ ದಿನಗಳಲ್ಲೂ ಸಹ ತುಂಬ ಅವಧಿಯವರೆಗೆ ಈ ಮುದ್ರಣ ಮಾಧ್ಯಮ ತನ್ನ ಗತವೈಭವವನ್ನು ಸಾರಿತು. ಯಾವಾಗ ದೃಶ್ಯ ಮಾಧ್ಯಮಗಳು ಈ ನಮ್ಮ ಕನ್ನಡದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಮಾಧ್ಯಮಗಳು ಡಿಜಿಟಲ್ TV ಮಾಧ್ಯಮಗಳು ಪ್ರವರ್ಧಮಾನಕ್ಕೆ ಬಂದು, ಬಹುಶಃ ರಾಮೋಜಿರಾವ್ ಅಂತವರು ತಮಿಳುನಾಡಲ್ಲಿ ಸನ್ TV ಅವರು ಆ ಥರದ್ದು ಒಂದು ಪ್ರಯತ್ನವನ್ನು ಭಾಳ ಪರಿಣಾಮಕಾರಿಯಾಗಿ ಮಾಡಿದರು. ನಮ್ಮ ಕನ್ನಡದಲ್ಲಿ ಉದಯ TVನೇ ನಮಗೆ ಗೊತ್ತಿದ್ದ ಹಾಗೆ DD ಚಂದನ ಮತ್ತು ಸರ್ಕಾರಿ ಮಾಧ್ಯಮದ ಒಂದು ದೂರದರ್ಶನ ಇತ್ತು. ಅದು ಹೊರತಾಗಿ ಉದಯ TV ತುಂಬ ವರ್ಷಗಳ ಕಾಲ ದೃಶ್ಯ ಮಾಧ್ಯಮದಲ್ಲಿದೆ. TV9
ನಮ್ಮ ರಾಜ್ಯದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಸುದ್ದಿಗಳನ್ನು ನಿರಂತರವಾಗಿ ಬಿತ್ತತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿಂದ ಮುದ್ರಣ ಮಾಧ್ಯಮಗಳಿಗೆ ಸ್ಪರ್ಧೆ ಏರ್ಪಟ್ಟಿದ್ದು ದೃಶ್ಯ ಮಾಧ್ಯಮಗಳು, ಟಿವಿ ಮಾಧ್ಯಮಗಳು ಮತ್ತೆ ಮುದ್ರಣ ಮಾಧ್ಯಮಗಳು. ಮುದ್ರಣ ಮಾಧ್ಯಮಗಳು ಸಂಕಷ್ಟಕ್ಕೆ ಸಿಲುಕ್ತವೆ, ದೃಶ್ಯ ಮಾಧ್ಯಮಗಳು ಪ್ರವರ್ಧಮಾನಕ್ಕೆ ಬರ್ತಿದ್ದಾವೆ ಅಂತಕ್ಕಂಥ ಕಾಲಘಟ್ಟದಲ್ಲೂ ಸಹ ಹಂಗೇನೂ ಆಗಲಿಲ್ಲ. ಯಾಕೆಂದ್ರೆ ಮುದ್ರಣ ಮಾಧ್ಯಮಗಳು ಕೊನೆಯವರೆಗೂ ಸಹ ಪೈಪೋಟಿಯನ್ನು ನೀಡಿ ಟಿವಿಗಳಲ್ಲಿ ಬರ್ತಕ್ಕಂಥ ಸುದ್ದಿ ಎಷ್ಟು ಮಟ್ಟಿಗೆ ಖಚಿತ, ಎಷ್ಟು ಮಟ್ಟಿಗೆ ಸತ್ಯ ಅಂತಕ್ಕಂಥದ್ದನ್ನು ಪರಿಶೀಲಿಸಕ್ಕಾದ್ರೂ ಮುದ್ರಣ ಮಾಧ್ಯಮವನ್ನು ಜನ ಓದ್ತಕ್ಕಂಥ ನಂಬತಕ್ಕಂತಹ ಒಂದು ಅವಕಾಶದಿಂದಾಗಿ ಮುದ್ರಣ ಮಾಧ್ಯಮ ಮುಂದುವರೆದು ಬಂತು. ಆದರೆ ಈಗ ಕಾಲಘಟ್ಟ ಬದಲಾಗಿದೆ. ಇವತ್ತು ಸೋಷಿಯಲ್ ಮೀಡಿಯಾ ಅಂದ್ರೆ ಡಿಜಿಟಲ್ ಮಾಧ್ಯಮ ಪ್ರವರ್ಧಮಾನಕ್ಕೆ ಬಂದಿದೆ. ಯಾವ ಮಟ್ಟಿಗೆ ಡಿಜಿಟಲ್ ಮಾಧ್ಯಮ ಇವತ್ತು ಪ್ರವರ್ಧಮಾನಕ್ಕೆ ಬಂದಿದೆ ಅಂತಂದ್ರೆ, ಏನು ನಾವು ಒಂದು ಕಾಲಘಟ್ಟದಲ್ಲಿ ಮೇನ್ ಸ್ಟ್ರೀಮ್ ಅಂತ ಕರಿತೀವಿ ಮಾಧ್ಯಮಗಳಲ್ಲಿ, ಮುದ್ರಣ ಮಾಧ್ಯಮಗಳು, ಇವತ್ತು ಆ ಸೋಷಿಯಲ್ ಮೀಡಿಯಾ ಅಂದ್ರೆ ಡಿಜಿಟಲ್ ಮಾಧ್ಯಮದ ಒಂದು ಸ್ಪರ್ಧೆಯನ್ನು, ತೀವ್ರ ಸ್ಪರ್ಧೆಯನ್ನು ಎದುರಿಸತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಟಿವಿ ಮಾಧ್ಯಮಗಳು ಪ್ರವರ್ಧಮಾನದಿಂದಾಗಿ ಎದುರಿಸದೇ ಇರತಕ್ಕಂಥ ಸಂಕಷ್ಟವನ್ನ ಇವತ್ತು ಮುದ್ರಣ ಮಾಧ್ಯಮಗಳು ಡಿಜಿಟಲ್ ಮೀಡಿಯಾ ಸ್ಪರ್ಧೆಯಲ್ಲಿ ಎದುರಿಸಬೇಕಾಗಿ ಬಂದಿದೆ. ಇಲ್ಲಿ ನಾನು ಒಂದು ಸೂಕ್ಷ್ಮತೆಯನ್ನ ಹೇಳ್ತೀನಿ. ಒಂದು ಕಾಲಘಟ್ಟದಲ್ಲಿ ಮುದ್ರಣ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವರು ನಾವೇ ಶ್ರೇಷ್ಠರು ಅಂತಕ್ಕಂಥ ವ್ಯಸನದಲ್ಲಿ ಇರ್ತಾ ಇದೆ. ಆದರೆ ಇವತ್ತು ಡಿಜಿಟಲ್ ಮೀಡಿಯಾ ಪ್ರವರ್ಧಮಾನಕ್ಕೆ ಬಂದ ಮೇಲೆ ಡಿಜಿಟಲ್ ಮೀಡಿಯಾ ವಿಶ್ವಾಸಾರ್ಹ ಅಲ್ಲ, ಅವ್ರಿಗೆ ಯಾವ ಮಾನ್ಯತೆ ಇಲ್ಲ, ನಾವು ಮಾತ್ರ ಶ್ರೇಷ್ಠ ಅಂತಕ್ಕಂಥ ವ್ಯಸನವನ್ನ ಇವತ್ತು ಡಿಜಿಟಲ್ ಮೀಡಿಯಾ ಹೊಡೆದಾಗ್ತಾ ಇದೆ. ನಾವು ಏನು ನಂಬ್ಕೊಂಡು ಬಂದಿದ್ವಿ ಮೇನ್ ಸ್ಟ್ರೀಮ್ ಪತ್ರಿಕೋದ್ಯಮ ಮಾಧ್ಯಮ ಅಂತೇಳಿ, ಇವತ್ತು ವಿಶ್ವಾಸಾರ್ಹತೆಯನ್ನು ಕಳ್ಕೊಳ್ತಕ್ಕಂತಹ ಒಂದು ಹಂತವನ್ನ ತಲುಪಿದ್ದೀವಿ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿ ನೀಟ್ ಅಂದ್ರೆ ವೈದ್ಯಕೀಯ ಪ್ರವೇಶಕ್ಕೆ ವಿದ್ಯಾರ್ಥಿಗಳು ಬರ್ತಕ್ಕಂತಹ ರಾಷ್ಟ್ರೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನಡೆಸುತ್ತೆ. ಅದನ್ನ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಏನು ರದ್ದು ಮಾಡಿ ಮತ್ತೆ ಮರು ಪರೀಕ್ಷೆ ಬರೀಬೇಕಾಗಿ ಬಂದ ವಿದ್ಯಾರ್ಥಿಗಳು, ಅವುಗಳ ವಿರುದ್ಧ ಕಾಂಗ್ರೆಸ್ ಜನತಾ ಪಾರ್ಟಿ ಮತ್ತೆ ಇತರ ವಿರೋಧ ಪಕ್ಷಗಳು, ಅದೆಲ್ಲ ಸಹಜ, ಯಾರಾದರೂ ಒಬ್ಬರು ಇನಿಷಿಯೇಟ್ ತಗೋಬೇಕು, ಕಾಂಗ್ರೆಸ್ ಜನತಾ ಪಾರ್ಟಿ ಅದನ್ನು ತಗೊಂಡು ವಿರೋಧ ಪಕ್ಷಗಳು ಸಹಜವಾಗಿ ಯಾವುದೇ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ಇರಲಿ ಆ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸ್ತಕ್ಕಂಥ ಕೆಲಸವನ್ನ ವಿರೋಧ ಪಕ್ಷಗಳು ಮಾಡ್ತಾರೆ. ಆ ವಿರೋಧ ಪಕ್ಷಗಳಿಗೆ ಸರಿಸಮವಾಗಿ ನಮ್ಮ ಮಾಧ್ಯಮ ಕ್ಷೇತ್ರ 4ನೇ ಸ್ತಂಭ ಅಂತ ಏನ್ ಕರಿತೀವಿ ಪ್ರಜಾಪ್ರಭುತ್ವದ, ವಿರೋಧ ಪಕ್ಷಗಳಷ್ಟೇ ಪರಿಣಾಮಕಾರಿಯಾಗಿ ಅದನ್ನು ಖಂಡಿಸ್ತಕ್ಕಂಥ, ಏನಾಯ್ತು ಅಂತ ಹೇಳ್ತಕ್ಕಂಥ ಆ ನ್ಯೂನತೆಯನ್ನು ಸರಿಪಡಿಸ್ತಕ್ಕಂಥ ಮತ್ತೆ ಸರ್ಕಾರವನ್ನು ಸರಿದಾರಿರ್ತಕ್ಕಂಥ ಕೆಲಸವನ್ನ ಮಾಡಬೇಕಿದೆ. ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದಲ್ಲಿ ದೇಶಾದ್ಯಂತ ಕಾಂಗ್ರೆಸ್ ಜನತಾ ಪಾರ್ಟಿ ಒಂದು ಇನಿಷಿಯೇಟ್ ತಗೊಂಡಿದ್ರು, ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಕಾಂಗ್ರೆಸ್ ಮತ್ತೆ ಇತರೆ ಪಕ್ಷಗಳು ಆಯಾ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಇದಾವೆ ಹೋರಾಟವನ್ನು ಮಾಡ್ತಾ ಬಂದು ಏನಾಯ್ತು ಅಂತಂದ್ರೆ, ಆರಂಭದ ದಿನಗಳಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಯಾವೂ ಸಹ ಈ ಒಂದು ಘಟನೆಗೆ ಇಂಪಾರ್ಟೆನ್ಸ್ ಕೊಡಲೇ ಇಲ್ಲ. ಈ ಒಂದು ಸಕ್ಸಸ್ ಇವತ್ತೇನಾದ್ರೂ ರಾಜೀನಾಮೆ ಕೊಟ್ಟು ಪ್ರಧಾನಮಂತ್ರಿಯವರು ಒಂದು ಸುವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ, ಏನು ಪರೀಕ್ಷಾ ಸುಧಾರಣೆ ಕೇಂದ್ರ ಸರ್ಕಾರ ಕರಡು ಒಂದು ಕಾನೂನನ್ನು ರೂಪಿಸಿ, ಒಂದು ಮಸೂದೆಯನ್ನು ರೂಪಿಸಿ ಸಚಿವ ಸಂಪುಟ ಸಭೆಯಲ್ಲಿ ಅಂಗೀಕಾರ ಪಡೆದು ಈಗ ಏನು ಸದನಕ್ಕೆ ಮಂಡಿಸಲಿಕ್ಕೆ ಸಿದ್ಧವಾಗಿದೆ, ಆ ಯಶಸ್ಸು ಏನಾದರೂ ಸಿಕ್ಕಿದೆ ಅಂತಂದ್ರೆ ಡಿಜಿಟಲ್ ಮೀಡಿಯಾಕ್ಕೆ ಸಲ್ಲಬೇಕು. ಯಾಕೆಂತಂದ್ರೆ ಇವತ್ತು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ತಮ್ಮ ನೈತಿಕತೆಯನ್ನ, ಮೌಲ್ಯವನ್ನ ಕಳ್ಕೊಂಡಿರೋದು ಇದರ ಪ್ರತೀಕ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಾಗಾದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾಕ್ಕೆ ಒಂದು ಏನು ಭವಿಷ್ಯ ಇಲ್ವಾ ಹಂಗಂತ ಹೇಳಿಕ್ಕಾಗ, ಭವಿಷ್ಯ ಇದೆ. ಡಿಜಿಟಲ್ ಮೀಡಿಯಾ ಪ್ರವರ್ಧಮಾನದಲ್ಲಿದೆ, ಮೇನ್ ಸ್ಟ್ರೀಮ್ ಮೀಡಿಯಾ ಸಂಕಷ್ಟದಲ್ಲಿದೆ. ಆದರೆ ಎಲ್ಲಿವರೆಗೆ
ನಮ್ಮ ಪ್ರಮುಖ ಮಾಧ್ಯಮಗಳು ನೈತಿಕತೆಯನ್ನು ಉಳಿಸ್ಕೊಳ್ಳೋದಿಲ್ಲ. ಯಾವುದೇ ಒಂದು ಪಕ್ಷಕ್ಕೆ ತಮ್ಮ ತನವನ್ನು ಮಾರಾಟ ಮಾಡ್ಕೊಳ್ತವೆ. ಎಲ್ಲಿವರೆಗೆ ನೈತಿಕತೆಯನ್ನು ಉಳಿಸ್ಕೊಳ್ಳೋದಿಲ್ಲ, ವಸ್ತುಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಪ್ರಜಾಪ್ರಭುತ್ವದ 4ನೇ ಸ್ತಂಭವಾಗಿ ಕೆಲಸ ಮಾಡೋದಿಲ್ಲ, ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು ಕೆಲಸ ಮಾಡೋದಿಲ್ಲ, ಅಲ್ಲಿವರೆಗೆ ಮತ್ತೆ ಬಹುಶಃ ಅವನ್ನ ಕಂಡ್ಕೊಳಕ್ಕಾಗಲ್ಲ ಅಂತೇಳಿ ಹೇಳ್ತಾ ಈ ಒಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಅಣ್ಣೋಜಿರವರು ರುದ್ರೇಶ್. ಆದರೆ ತಾರತಮ್ಯ ಇಲ್ಲದಿರತಕ್ಕಂತಹ ಜಾಗ ಯಾವುದೂ ಇಲ್ಲ. ಎಲ್ಲ ರಂಗಗಳಲ್ಲೂ ಕೂಡ ಶುದ್ಧೀಕರಣ ಮಾಡುವಂತಹ ಶಕ್ತಿ ಯಾವ ರಂಗದಲ್ಲಿದೆ ಅಂದರೆ ಪತ್ರಿಕಾ ರಂಗದಲ್ಲಿ ಮಾತ್ರ ಇರಲು ಸಾಧ್ಯ ಇರೋದು ತುಂಬ ಮೆಚ್ಚುಗೆ ನೀಡಲು ಇಷ್ಟಪಡ್ತೇನೆ. ಅದು ಈ ಒಂದು ಪತ್ರಿಕೆಗಳು ಪ್ರಾಥಮಿಕ ಶಾಲೆಯಲ್ಲಿ ಅಧ್ಯಯನ ಮಾಡುವಾಗ ಪ್ರತಿಯೊಬ್ಬ ಹುಡುಗನು ಕೂಡ ಶಾಲೆಯ ಮೊದಲನೇ ಪ್ರಯತ್ನ ಅಂದರೆ ಪತ್ರಿಕೆಯ ಹೈಲೈಟ್ಸ್ ಓದಬೇಕಿತ್ತು, ಕೇಳಬೇಕಿತ್ತು. ಆದರೆ ಇವತ್ತಿನ ಜಮಾನಗಳಲ್ಲಿ ದೃಶ್ಯ ಮಾಧ್ಯಮ ಬಂದ ಮೇಲೆ ಪತ್ರಿಕೆಗಳ ಓದುವುದು ಕಮ್ಮಿ ಆಗಿದೆ ಅನ್ನೋದು ತುಂಬ ದುರ್ಬಲಿಯಾದ. ಇವತ್ತಿಗೆಲ್ಲ ಕುಳಿತಿರುವ ವಿದ್ಯಾರ್ಥಿಗಳು ನೀವು ಎಷ್ಟು ಜನ ಡೈಲಿ ಪೇಪರ್ಸ್ ನೋಡಿ ಓದ್ತಾ ಇದ್ದಾರೆ? ನಿಮ್ಮ ಪ್ರಾಂತ ಮೊದಲು ಪತ್ರಿಕೆ ಓದುವುದರಲ್ಲಿ ಮೊಬೈಲ್ ಇರುವುದಕ್ಕಿಂತ ಮೊದಲು ಅದು ಪತ್ರಿಕೆ ಇದು ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗ್ತದೆ. ವಿದ್ಯಾರ್ಥಿಗಳ ಗಮನಕ್ಕಿದೆ. ಏಕೆಂದರೆ ವಿದ್ಯಾರ್ಥಿ ಜೀವನದಲ್ಲಿ ಯಾವ ಹೆಚ್ಚು ಅಧ್ಯಯನ ಮಾಡ್ತಾರೋ ಅವರು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ಆಧುನಿಕತೆ ಬೆಳೆದಂತೆ ದೃಶ್ಯ ಮಾಧ್ಯಮಗಳು, ಮೊಬೈಲ್ ಯುಗ, ಇವೆಲ್ಲವೂ ಎಷ್ಟೇ ಅವಶ್ಯಕತೆಗಳನ್ನು ಸ್ವೀಕಾರ ಮಾಡಬೇಕು. ಇವತ್ತು ವಿದ್ಯಾರ್ಥಿಗಳ ಯಾಕೆ ಈ ಸಂಘ ಸಂಸ್ಥೆ ಕಲಿಸ್ತಾರೆ ಅಂದರೆ ನಿಮ್ಮೆಲ್ಲರೂ ಕೂಡ ಒಂದು ಪ್ರೇರಣೆ ಆಗಬೇಕು. ಸಮಾಜವನ್ನು ತಿಳುವಂಥ